ಆಕಾಶ್ ಗುರುತಿಸಲ್ಪಡುವುದು ಪ್ರೇಮ ಕವಿ ಅಂತ. ಅವರ ಕವಿತೆಗಳು ನಮ್ಮ ಆಕಾಶವಾಣಿಯಲ್ಲಿ ಬೇಕಾದಷ್ಟು ಪ್ರಸಾರ ಆಗಿದ್ದಾವೆ, ಆಗ್ತಾನೆ ಇದ್ದಾವೆ. ಜೊತೆಗೆ ಈಗ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಧಾರಾವಾಹಿಗಳ ಶೀರ್ಷಿಕೆ ಗೀತೆಯನ್ನು ಕೂಡ ರಚಿಸಿದ್ರಿಂದ ಅವರು ಆ ಹೆಸರಿನಿಂದ ತುಂಬ ಪಾಪ್ಯುಲರ್. ಆದರೆ ಅವರು ಕಥಾ ಸಂಕಲನಗಳನ್ನು ತಂದಿದ್ದಾರೆ, ಕಾದಂಬರಿ ಬರೆದಿದ್ದಾರೆ, ನಾಟಕಗಳನ್ನು ಬರೆದಿದ್ದಾರೆ, ಅಂಕಣಗಳನ್ನು ಬರೆದಿದ್ದಾರೆ. ಇದು ಕೂಡ ಅವರ ಜೀವನದಲ್ಲಿ ಬಹಳ ಮುಖ್ಯವಾದಂಥ ಬೇರೆ ಬೇರೆ ವಿಭಾಗಗಳಲ್ಲಿ ಅವರು ಕೆಲಸ ಮಾಡಿದವರು. ಅವರನ್ನು ನಾವು ಇಲ್ಲಿ ಈಗ ಮಾತಾಡಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ಈಗ ಸಾಮಾನ್ಯವಾಗಿ ಎಲ್ಲರೂ ಕೇಳುವ ಪ್ರಶ್ನೆ, ಅಲ್ಲಿಂದಲೇ ನಾನು ಪ್ರಾರಂಭ ಮಾಡ್ತೇನೆ. ಎಲ್ಲರಿಗೂ ಕೂಡ ಒಂದು ಕವಿ ಆದದ್ದು ಹೇಗೆ ನೀವು ಅನ್ನುವಂಥ ಒಂದು ಪ್ರಶ್ನೆ ಇರ್ತದೆ. ನೀವು ಕವಿ ಆದದ್ದು ಪ್ರಾರಂಭ ಹೇಗೆ ಸರ್? ಅದೇ ಸಾಮಾನ್ಯವಾಗಿ ಈ ಪ್ರಶ್ನೆ ಎಲ್ಲರೂ ಕೇಳ್ತಾರೆ. ಮತ್ತು ಸಾಮಾನ್ಯವಾಗಿ ಕವಿಗಳು ಕೊಡೋ ಉತ್ತರವು ಏನಿರ್ತದೆ, ನಮ್ಮ ಮನೇಲಿ ಸಾಹಿತ್ಯಕ್ಕೆ ವಾತಾವರಣ ಇತ್ತು, ನಮ್ಮ ತಂದೆ ಕುಮಾರವ್ಯಾಸನ ಓದ್ತಾಯಿದ್ರು, ನಮ್ಮ ತಾಯಿ ಆ ಥರ ಏನೋ ಇದ್ದೇ ಇರುತ್ತೆ. ಆದರೆ ನಮಗೆ ಆ ಥರದ ವಾತಾವರಣ ಏನು ಇರಲಿಲ್ಲ. ನಮ್ಮ ತಂದೆ ಹೆಚ್ಚು ಓದೋರೇನಲ್ಲ, LS ತನಕ ಅಥವಾ SSLC ತನಕ ಓದಿರ್ಬೋದು. ತಾಯಿ ಕೂಡ ಓದು ಬರಹ ಬರ್ತಿತ್ತು, LS ತನಕ ಓದಿರ್ಬೋದು ಅಷ್ಟೇ. ಸಾಹಿತ್ಯಿಕ ವಾತಾವರಣ ಅಂತ ಇರಲಿಲ್ಲ. ಆದರೆ ನನಗೆ ಅದು ಏಕೆ ನನಗೂ ಗೊತ್ತಿಲ್ಲ, ಚಿಕ್ಕಂದಿನಿಂದಲೂ ನನಗೆ ಕಾವ್ಯದ ಬಗ್ಗೆ ಅಪಾರವಾದಂಥ ಒಂದು ಆಕರ್ಷಣೆ ಇತ್ತು. ಕವಿತೆ ಬರಿತಾಯಿದ್ದೆ ನಾನು, ಪ್ರೈಮರಿ ಸ್ಕೂಲಿಂದನೂ ಬರೀತಿದ್ದೆ ನಾನು. ಸರಿ. ಅಂದರೆ ಏನೇ ಹೇಳಬೇಕಾಗಿದ್ರು ಒಂದು ಕವಿತೆಯ ರೂಪದಲ್ಲಿ ಹೇಳೋದು, ಅವೆಲ್ಲ ಆ ಕಾರಣದಿಂದ ಆಯಿತು. ಯಾಕೆ ಬಂತು ಅಂತ ನನಗೆ ಗೊತ್ತಿಲ್ಲ. ಆದರೆ ಅದಕ್ಕೆಲ್ಲ ನನಗೆ ಒಂದು ಅದೃಷ್ಟ ಏನಂದರೆ, ಚಿಕ್ಕಂದಿನಿಂದಲೂ ನನಗೆ ಸರಿಯಾದ ದಾರಿ ಕರ್ಕೊಂಡು ಹೋಗುವಂಥ ಗುರುಗಳು ಸಿಕ್ಕಿದ್ದೆ ನನಗೆ. ನನ್ನ ಮಿಡ್ಲ್ ಸ್ಕೂಲಲ್ಲಿ YS ಗುಂಡಪ್ಪನವರು ಅಂತಿದ್ರು. ಅವ್ರು ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಮಕ್ಕಳ ಸಾಹಿತ್ಯದಲ್ಲಿ ಭಾಳ ಕೆಲಸ ಮಾಡಿದರು ಕೂಡ ಅವರು. ರಾಷ್ಟ್ರಪತಿ ಪ್ರಶಸ್ತಿ ವಿಜೇತ ಶಿಕ್ಷಕರು ಅವರು ಆ ಕಾಲದಲ್ಲೇ. ಅವರು ತುಂಬ ಚೆನ್ನಾಗಿ ಪಾಠ ಮಾಡೋರು. ಅಂದರೆ ಅದು ಕವಿತೆಗಳನ್ನು ಅವರು ಕವಿತೆ ಪಾಠನೂ ಮಾಡೋರು, ನಮಗೆಲ್ಲ ಹೇಳೋರು ಪದ್ಯ ಬರೀರಿ ಅಂತ ಹೇಳೋರು. ಸೊ ಹಾಗೆ ಆವಾಗ ನಾನು ಬಹುಶಃ ಅವರು ಒಂದು ಯಾವುದೋ ಒಂದು ಪದ್ಯ ಒಂದು ಮಾದರಿ ಹೇಳಿದರು, ಹಳ್ಳಿಯ ಹೆಣ್ಣಿದು ನೋಡು ಮಲ್ಲಿಗೆ ಬಳ್ಳಿಯ ಹಾಗೇನು ಅಂತ. ಸೊ ಅದನ್ನು ನಾನೆಲ್ಲೋ ಒಂಚೂರು ನಗರದ ಹೆಣ್ಣಿದು ನೋಡು ಜಾಜಿಯ ಹೂವಿನ ಹಾಗೇನೋ ಆ ಥರ ಸಮಥಿಂಗ್ ಏನೋ ಬರೆದಿದ್ದೆ. ಅದಕ್ಕೆ ಮೆಚ್ಚೆ ಚೆನ್ನಾಗಿ ಬರೀತಾ ನೀರು ಬರೀ ಅಂತೆಲ್ಲ ಹೇಳ್ತಿದ್ರು. ಈ ಥರ ಆವಾಗ ಪ್ರೋತ್ಸಾಹ ಕೊಡ್ತಾಯಿದ್ರು. ಹೈಸ್ಕೂಲಿಗೆ ಬಂದಾಗ ಕೂಡ ಹೈಸ್ಕೂಲಲ್ಲೂ ವೇಲಾಲ ಸತ್ಯಂ ಅಂತಿದ್ರು. ಅವರು ಆ ಕಾಲಕ್ಕೆ ಅವರು ಇಂಗ್ಲೀಷ್ ಕಾದಂಬರಿಗಳನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರು ಎಲ್ಲರೂ, ಈ ಜೂಲ್ಸ್ ವರ್ನ್ ಕಾದಂಬರಿಗಳು. ಸೊ ಅವೆಲ್ಲ ಆ ಕಾಲದಿಂದ ನಾನು ಓದ್ಕೊಂಬಂದಿದ್ದೆ. ಮತ್ತು ಹೈಸ್ಕೂಲ್ ಇದ್ದಾಗಲೂ ಕೂಡ ನಮಗೆ ಆ ಕಾಲದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರೈವೇಟ್ ಸ್ಕೂಲ್ಸ್ ಇರಲೇ ಇಲ್ಲ. ಇದ್ದಿದ್ದೆ ಇಡೀ ತಾಲೂಕಿಗೆ ಒಂದು ಹೈಸ್ಕೂಲ್ ಚಿಂತಾಮಣಿಯಲ್ಲಿತ್ತು ಅಷ್ಟೇ. ಸೊ ಅಲ್ಲಿಗೆ ಎಲ್ಲ ಸಾಹಿತಿಗಳೆಲ್ಲ ಕರೆಸ್ತಾ ಇದ್ರು. ಆರ್ ಕೃಷ್ಣರಾಯರು ಬಂದು ಭಾಷಣ ಮಾಡಿದ್ದು, ಕಾಳಿಂಗರಾಯರು ಬಂದು ಹಾಡಿದ್ದು, ಇವೆಲ್ಲ ಆ ಕಾಲದಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರಿತ್ತು. ನಾನು ಒಳ್ಳೆ ಹಾಡುಗಾರ ಆಗಿದ್ದೆ, ಮಿಡ್ ಸ್ಕೂಲಿಂದನೂ ಹಾಡುತ್ತಿದ್ದೆ ನಾನು. ಎಲ್ಲ ತಮನಾಗಿ ಹಾಡಿನ ಸ್ಪರ್ಧೆಗಳಲ್ಲೆಲ್ಲ ಬಹುಮಾನ ಬರ್ತಿತ್ತು ನನಗೆ. ಅದು ನನಗೆ ಹಾಡಿನ ಬಗ್ಗೆ ಪರಿಚಯ ಇದ್ದಿದ್ದು, ಚಿತ್ರಗೀತೆಗಳು ಭಾವಗೀತೆಗಳು ಆ ಕಾಲದಿಂದಲೂ ಪರಿಚಯ ಇದ್ದರಿಂದ ಮುಂದೆ ನಾನು ಭಾವಗೀತೆ ಬರೀಲಿಕ್ಕೂ ಅದು ನನಗೆ ಸಹಾಯ ಆಯಿತು. ಭಾಳ ಮುಖ್ಯವಾಗಿ ನನಗೆ ಏನಂದರೆ, ನಾನು ದಾವಣಗೆರೆಯಲ್ಲಿ ನಮ್ಮ ಸೋದರತ್ತೆ ಮನೆಯಲ್ಲಿ ಇದ್ದುಕೊಂಡು ಅಲ್ಲಿ ಓದ್ತಾ ಇದ್ದೆ ನಾನು. ಅಲ್ಲೇ PUC ಮಾಡಿದ್ದು ನಾನು. PUC ಆದ ಮೇಲೆ ನನಗೆ ಇಂಜಿನಿಯರಿಂಗ್ ಆವಾಗ ಸೀಟ್ ಸಿಕ್ಕಿದೆ. ಮತ್ತು BSc ನಾನು ಒಂದು ವರ್ಷ ಇದ್ದೆ ನಾನು. ಆಗ ಅಲ್ಲಿ ನಾನು ಕಾಲೇಜ್ ಮ್ಯಾಗ್ಝೈನ್ಗೆ ನಂದೊಂದು ಪದ್ಯ ಬರೆದಿದ್ದೆ, ಒಂದು ಕವಿತೆ ಮತ್ತು ಒಂದು ಕಥೆ ಕೊಟ್ಟಿದ್ದೆ, ಒಂದು ಇಂಗ್ಲೀಷ್ ಕಥೆ ಕೊಟ್ಟಿದ್ದೆ. ಅದನ್ನು ಅಲ್ಲಿ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ DK ಸೀತಾರಾಮ್ ಶಾಸ್ತ್ರಿಗಳು ಅಂತಿದ್ರು, ತುಂಬ ಒಳ್ಳೆಯ ಟೀಚರ್ ಅವರು. ಅವರು ಅದನ್ನು ಎಡಿಟ್ ಮಾಡಿದರು ಅವರು ಕಾಲೇಜ್ ಮ್ಯಾಗ್ಝೈನ್. ಅವರು ಅದು ನೋಡಿ ನನ್ನ ಕರೆದು ತುಂಬ ಚೆನ್ನಾಗಿ ಪದ್ಯ ಬರೀತೀಯ ನೀನು ಅಂತ ಹೇಳಿ ಅವರೇ ಆಗ ನನಗೆ ಪುಸ್ತಕಗಳು ಕೊಟ್ಟು ಓದಿಸಿದ್ರು. ನನಗೆ ಅಡಿಗರನ್ನ, ನರಸಿಂಹಸ್ವಾಮಿಗಳನ್ನ, ಕುವೆಂಪು ಅವ್ರನ್ನೆಲ್ಲ ಕೊಟ್ಟು ಮೊದಲು ಓದಿಸಿದವರು ಸೀತಾರಾಮ್ ಶಾಸ್ತ್ರಿಗಳು. ಆಮೇಲೆ ಅವರು ಹೇಳಿ, ನಿನಗೆ ಸಾಹಿತ್ಯದಲ್ಲಿ ಆಸಕ್ತಿ ಇರೋದ್ರಿಂದ ಈ ಕೋರ್ಸ್ ಅಲ್ಲ ನಿಂದು, ಈ ಸೈನ್ಸ್ ಕೋರ್ಸಲ್ಲಿ ಇದೆಯಾ, ಅದು ಬಿಟ್ಬಿಟ್ಟು ನೀನು ಸಾಹಿತ್ಯವನ್ನೇ ಓದು, ಇಂಗ್ಲೀಷ್ ಲಿಟ್ರೇಚರ್, ಕನ್ನಡ ಲಿಟ್ರೇಚರ್ ಎಲ್ಲ. ಆವಾಗ ನಾನು ಬೆಂಗಳೂರಿಗೆ ಬಂದು ಇಲ್ಲಿ ಸೇರಿಕೊಂಡೆ. ಇಲ್ಲಿ ನನಗೆ ಕನ್ನಡ ಮೇಜರ್ ಸಿಗಲಿಲ್ಲ. ಆಗ 2 ಮೇಜರ್ 1 ಮೈನರ್ ಇತ್ತು. ಸೊ ಕನ್ನಡ ಇಂಗ್ಲೀಷ್ ಮೇಜರ್ ಮತ್ತು ಸಂಸ್ಕೃತ್ ಮೈನರ್ ತಗೋಬೇಕು ಅಂತಿದ್ದೆ. ಬಟ್ ನನಗೆ ಆ ಕಾಂಬಿನೇಷನ್ ಹುಡುಗರಿಲ್ಲದೆ ಇದ್ದಿದ್ದಕ್ಕೋಸ್ಕರ ನನಗೆ ಇಂಗ್ಲೀಷ್ ಮೇಜರ್ಸ್ ಮತ್ತು ಎಕನಾಮಿಕ್ಸು ಮತ್ತು ಸಂಸ್ಕೃತ್ ಸಿಕ್ತು. ಕನ್ನಡ ಸಿಗಲೇ ಇಲ್ಲ. ಕನ್ನಡ ಯಾಕಂದರೆ ನಾನು ಹೈಸ್ಕೂಲ್ ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಸಂಸ್ಕೃತು. ಸೊ ಕನ್ನಡ ಸಾಹಿತ್ಯವನ್ನೇ ಓದೋದ ಕನ್ನಡ ಕವಿ ನಾನು ಆ ಕಾಲಕ್ಕೆ. ಮೊದಲ ಕವಿತೆ ಪ್ರಕಟ ಆದದ್ರ ಬಗ್ಗೆ ನಿಮ್ಗೆ ಏನಾದರೂ ನೆನಪಾಗ್ತದೆ? ಅದು ಆಮೇಲೆ ಏನಾಯಿತು, ನಾನು ಇಲ್ಲಿ ಬಂದು ಬೆಂಗಳೂರು ಸೇರಿಕೊಂಡಲ್ವ, ಈ ಸೇರಿಕೊಂಡಾಗ ಇಲ್ಲಿ ನನಗೆ ನಿಸಾರ್ ಅಹಮದ್ ಅವರು ಇದರಲ್ಲಿ ವಿಜ್ಞಾನ ಕಾಲೇಜಲ್ಲಿ ಇದ್ದರು. ಅಲ್ಲೇ ನಮ್ಮ ಅದಕ್ಕೆ ಅಟ್ಯಾಚ್ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್, ಆ ಸೈನ್ಸ್ ವಿಭಾಗದಲ್ಲಿ ಅವರಿದ್ದರು. ಆಗ ನಾನು ಅವ್ರ ಪದ್ಯಗಳನ್ನು ಓದಿದ್ದೆ. ಓದಿದಾಗ ಅದಕ್ಕೋಸ್ಕರ ಅವ್ರನ್ನ ಮೀಟ್ ಮಾಡಿ, ನಿಮ್ಮ ಪದ್ಯಗಳೆಲ್ಲ ಓದಿದ್ದೀನಿ ನಾನು,
ಅಂಥೇಳಿ ಓದಿದ್ದೀನಿ ಅನ್ನೋಕ್ಕೆ ಸಾಕ್ಷ್ಯ ಬೇಕಲ್ವಾ. ಹೌದೌದು. ಅದಕ್ಕೊಂದು ಪದ್ಯ ಹೇಳಿದೆ ಅವ್ರಿಗೆ, ಅವ್ರದ್ದೇ. ಹದ್ದಿನಂತೆ ಭುವಿಯಿಂದ ಎದ್ದು ಹಾರಾಡುತ್ತಿದ್ದರೇನು, ಕೊಳೆಯತ್ತ ಕಣ್ಣ ದಿಟ್ಟಿ ಭಾವನೆಯ ಉನ್ನತ ಆದರ್ಶಗಳಲ್ಲಿ ಮೆರೆದಾಡುತ್ತಿದ್ದರೇನು, ಬದುಕೊಂದು ಕಸದ ಬುಟ್ಟಿ ಅಂತ. ಅದು ಸರಿ. ಆಡಿದಂತೆ ಮಾತಾಡಿದಂತೆ ನಾ ಮಾಡಲೆಂದು ಕಲಿಸು, ನಡೆ ನುಡಿಗೆ ಸೇತು ಕಟ್ಟಿ ಕಣ್ಣೊಳಿತ ಕಂಡು ಕಿವಿ ಒಳಿತ ಕೇಳಿ ಹಸನಾಗಲೆನ್ನ ಮನಸ್ಸು, ಬದುಕಾಗ ರಸದ ಗಟ್ಟಿ. ಏನೇ ನನ್ನ ಪದ್ಯ ಎಲ್ಲ ಬಾಯಿಗೆ ಬರ್ತಲ್ಲ ನನಗೆ ಅಂದರು ಅವರು. ಇಲ್ಲ ಸರ್, ನನಗೆ ಭಾಳ ಇಷ್ಟ ಪದ್ಯ ಅದು. ಆಗ ಅವ್ರಿಗೆ ನಾನು ಆಗ ಬರೆದಿದ್ದು ಕೆಲವು ಪದ್ಯಗಳನ್ನು ಕೊಟ್ಟೆ ಅವ್ರಿಗೆ, ನೋಡ್ಕೊಡಿ ಸರ್ ಅಂತ. ಅವ್ರು ನೋಡಿ ನಾನು ಒಂದು ವಾರ ಆದಮೇಲೆ ಹೇಳ್ತೀನಿ ಅಂದರು. ಹೋದ್ಮೇಲೆ ಬೆಂತಟ್ಟು ಹೇಳಿದ್ರು, ನಿಜವಾದ ಕವಿ ಕಡೆಯ ನೀನು, ನಾನು ಎಲ್ರಿಗೂ ಈ ಮಾತು ಹೇಳಲ್ಲ, ನಿನಗೆ ಆ ಶಕ್ತಿ ಇದೆ, ನೀನು ಚೆನ್ನಾಗಿದ್ದರೆ ನೀನು ರೂಢಿಸ್ಕೊಳ್ಬೇಕು, ಬೆಳಿಬೇಕು ನೀನು. ನಿಮ್ಮ ಇಂಗ್ಲೀಷ್ ಡಿಪಾರ್ಟ್ಮೆಂಟಲ್ಲಿ ಲಂಕೇಶ್ ಇದ್ದಾರೆ, ಅವ್ರು ಪರಿಚಯ ಮಾಡ್ಕೊ ಅಂತಂದರು. ಆವಾಗ ಲಂಕೇಶ್ ಪರಿಚಯ ಮಾಡಿಕೊಂಡೆ. ಆಮೇಲೆ ಲಂಕೇಶ್ರ ಪಟ್ಟ ಶಿಷ್ಯ ಆಗಿದ್ದಾರೆ. 10 ವರ್ಷ ನಾನು ಅವರ ನಿರಂತರವಾಗಿ ಅವರ ಒಡನಾಟದಲ್ಲಿದ್ದೆ. ಅವ್ರಿಗೆ ಆ ಕೆಳಗೆ ಆಗ ನಾನು ಕೆಲವು ಅವ್ರ ಪದ್ಯ ತೋರ್ಸೋಕ್ಕೂ ಹೆದರಿಕೆ ನನಗೆ. ನಮ್ಮ ಗುರುಗಳು ಅವ್ರಿಗೆ, ಸರ್ ಪದ್ಯ ಬರೆಯೋದು ಹೇಗೆ ಅಂತ ಕೇಳಿದರೆ, ಇಡಿಯಟ್ ಅವೆಲ್ಲ ಹೇಳೋಕ್ಕಾಗಲ್ಲ, ಅದು ಕಲ್ತ್ಕೋಬೇಕು ನೀನು ಅಂತಿದ್ರು. ಕೆಲವು ಪದ್ಯಗಳನ್ನು ಕೊಟ್ಟಿದ್ದೆ. ಆ ಕಾಲಕ್ಕೆ ಪ್ರಜಾವಾಣಿಯಲ್ಲಿ ಪದ್ಯದ ವಿಭಾಗ ಶುರು ಆಯಿತು. ಅವ್ರು ಕವಿತೆ ಪ್ರಕಟ ಮಾಡ್ತಿದ್ರು ಸಾಪ್ತಾಹಿಕದಲ್ಲಿ. ಸೊ ಆಗ ಅಲ್ಲಿ ನನ್ನ ಪದ್ಯ ಬಂತು. ಅಲ್ಲಿ ಪದ್ಯ ಬರೋದಂದರೆ ಪ್ರತಿಷ್ಠೆಯಾಗಿ ವಿಷಯ, ತುಂಬ ಒಳ್ಳೆಯ ಪದ್ಯಗಳಾದರೆ ಬರೋದು. ಆಗ ಅಕ್ಷರ ಹೊಸ ಕಾವ್ಯ ಅಂತ ಆ್ಯಂಥಾಲಜಿ ಬಂತು. ಅದು ನವ್ಯದ ಕಾಲದ ಬಹಳ ಮುಖ್ಯವಾದಂಥ ಒಂದು ಕವಿತಾ ಸಂಗ್ರಹ ಅದು. ಸೊ ಅದರಲ್ಲಿ ಲಂಕೇಶ್ ನನಗೇ ಗೊತ್ತಿಲ್ಲ, ಯಾಕಂದ್ರೆ ನಾನು ಅವ್ರಿಗೆ ನೋಡೋಕ್ಕೆ ಕೊಟ್ಟಿದ್ದೆ ಪದ್ಯಗಳನ್ನು. ಅದು ಹೇಗಿದೆ ಅಂತ ಕೇಳಕ್ಕೆ ನನಗೆ ಹೆದರಿಕೆ ಇತ್ತು. ಅಂಥದ್ರಲ್ಲಿ ನನ್ನ 4-5 ಕವಿತೆಗಳನ್ನು ಅವರು ಆಂಥಾಲಜಿನಲ್ಲಿ ಹಾಕಿದ್ರು, ಅಕ್ಷರ ಹೊಸ ಕಾವ್ಯ. ಅಲ್ಲೇ ನನ್ನ ಗೋಪಿ ಮತ್ತು ಗೋಂಡಲಿನ, ಫೋಟೋಗ್ರಾಫ್, ಸಖಿ ಗೀತ, ವಿಜ್ಞಾನ, ಈ ಥರದ ಕವಿತೆಗಳೆಲ್ಲ ಅಲ್ಲೇ ಬಂತು ಅಂತ. ಆಗ ಅದು ತುಂಬ ಮುಖ್ಯವಾದ ಸಂಕಲನ ಆದ್ದರಿಂದ ಹಾಗೆ ಎಲ್ಲರ ಕಣ್ಣಿಗೆ ಬಿದ್ದೆ. ನಾನು ಕವಿಯಾಗಿ ಸಾರಸ್ವತ ಲೋಕನೇ ಅಕ್ಸೆಪ್ಟ್ ಮಾಡಿಕೊಂಡೆ. ಅದಾದಮೇಲೆ ನನಗೆ ಗೋಪಿ ಮತ್ತು ಗೋಂಡಲಿನ 1971ರಲ್ಲಿ ಬಂತು. ಅದಕ್ಕೆ ಲಂಕೇಶ್ರೇ ಮುನ್ನುಡಿ ಬರೆದಿದ್ರು. ಸೊ ಅದು ಇಟ್ ಎಸ್ಟಾಬ್ಲಿಷ್ಡ್ ಮೀ ಆಸ್ ಎ ಪೋಯೆಟ್. ಗೋಪಿ ಮತ್ತು ಗೋಂಡಲಿನ ಕಾಲೇಜಲ್ಲಿ ಇದ್ದಾಗಲೇ ಪ್ರಕಟ ಆಯಿತು ಅಥವಾ ಅದರ ನಂತರ? ಇಲ್ಲ, ನಂತರ. ನಾನು 1967ರಲ್ಲಿ ಡಿಗ್ರಿ ಆಯಿತು. ಡಿಗ್ರಿ ಆದಮೇಲೆ ನಾನು ಊರಿಗೆ ಬಂದು ನಾನು MBA ನಮ್ಮ ತಂದೆ ಕಳಿಸಿಲ್ಲ. ಯಾಕಂದರೆ ನನ್ನ ಮನೆಯಲ್ಲಿ ಒಬ್ಬ ಜನ ಮಕ್ಕಳು, ನಾನೇ ದೊಡ್ಡವನು, ನಾನು MA ಮಾಡಿ ಹೊಟ್ಟೋಗ್ಬಿಟ್ರೆ ಮನೇಲಿ ಯಾರಿರಲ್ಲ ನೋಡ್ಕೊಳ್ಳೋಕ್ಕೆ ಅಂತೇಳಿ ಅವರು ಓದಿ ಕಳಿಸ್ಲಿಲ್ಲ. ಆವಾಗ ನಾನು ಅಲ್ಲೇ ಚಿಂತಾಮಣಿಯಲ್ಲಿ ಒಂದು ಹೈಸ್ಕೂಲ್ ಸೇರಿಕೊಂಡಿದ್ದೆ. ನಾನು ಪ್ರೈವೇಟ್ ಹೈಸ್ಕೂಲ್ ಕೆಲಸ ಮಾಡ್ತಿದ್ದೆ. 1969ರಲ್ಲಿ ಆಗ ಗೋಪಿ ಮತ್ತು ಗೋಂಡಲಿನ ಪ್ರಜಾವಾಣಿಯಲ್ಲಿ ಪ್ರಕಟ ಆಗಿದೆ. ಅದು ಸರಿ. 69. ಅದು ಮೊದಲನೇ ಕವನವ? ಅಲ್ಲ, ಮೊದಲನೇ ಕವನ ಅಲ್ಲ. ಮೊದಲನೇ ಕವನ ನೆನಪು ಬರ್ತದೆ. ಮೊದಲನೇ ಕವನ ನಂದು ಬಂದದ್ದು ಗೋಕುಲನಲ್ಲಿ. ಗೋಕುಲ ಅಂತ ಒಂದು ಮ್ಯಾಗಝೈನ್, ಗೋಕುಲ, ಪ್ರಜಾಮತ ಅವೆಲ್ಲ ಬರ್ತಾ ಇತ್ತು. ಆ ಕಾಲದ ಪದ್ಯಗಳನ್ನು ಪ್ರಕಟಿಸ್ತಾ ಇದ್ರು ಅದರಲ್ಲಿ. ಪ್ರಜಾವಾಣಿ ಅವಾಗಿನ್ನೂ ಕವಿತೆ ಶುರು ಮಾಡಿರಲಿಲ್ಲ. ಅವರು 69ರಲ್ಲಿ ಅವರು ಶುರು ಮಾಡಿದ ಮೇಲೆ 67ರಲ್ಲಿ ಅವರು ಶುರು ಮಾಡಿದ್ರು ಅವರು. ನನ್ನ ಮೊದಲನೇ ಕವಿತೆ ಅಲ್ಲಿ ಗೆಳೆಯರು ಅಂತ ಒಂದು ಪದ್ಯ ಬಂದಿತ್ತು. ಸೊ ಅದು ಮೊಟ್ಟ ಕವಿತೆ. ಮತ್ತು ಇವತ್ತಿಗೂ ಒಂದು ರೆಕಾರ್ಡ್ ಇದೆ, ಪ್ರಜಾವಾಣಿಯಲ್ಲಿ ಅತ್ಯಂತ ಹೆಚ್ಚು ಕವಿತೆಗಳು ಪ್ರಕಟ ಆಗಿರೋದು ನಂದೇ. ಹಾಗಿದ್ರೆ ನೀವು ಪ್ರಜಾವಾಣಿಯ ಒಂದು ರೆಕಾರ್ಡ್, ಪ್ರಜಾವಾಣಿ ಕವಿ ಅಂತ ಕರಿತಾ ಇದ್ರು ನನ್ನನ್ನು. ಯಾಕಂದರೆ ಅದಕ್ಕೆ ಆ ಕಾಲದಲ್ಲಿ ನನ್ನ ಇದು ಬಂದಾಗ, ಅಕ್ಷರ ಹೊಸ ಕಾವ್ಯ ಬಂದಾಗ ಇನ್ನು ನನ್ನ ಕಲೆಕ್ಷನೇ ಬಂದಿರಲಿಲ್ಲ. ಕಲೆಕ್ಟರೇ ಅಲ್ಲಿ ಮಿಕ್ಕ ಎಲ್ಲರದ್ದು ಅವರಲ್ಲಿ ಘಟಾನುಘಟಿಗೆ ಎಲ್ಲರೂ ಇದ್ದಾರೆ. ನಾನೇ ಯಂಗೆಸ್ಟ್ ಪೊಯೆಟ್ ಅದರಲ್ಲಿ ಇದ್ದಾಗ, ಅದಾದಾಗ. ಸೊ ಆಗ ನನಗೆ ಇವರು ಅನಂತಮೂರ್ತಿಯವರು ನನ್ನನ್ನು ಸಂಡೇ ಪೊಯೆಟ್ ಅಂತ ಕರೆದಿದ್ರು. ಸಂಡೇ ಇದು ಮ್ಯಾಗಝೀನಲ್ಲಿ ಬರ್ತಾ ಇತ್ತು, ಸಂಡೇ ಪೊಯೆಟ್ ಅಂತ. ಹಾಗೆ ಒಬ್ಬರು ಕವಿಯಾಗಿ ನೀವು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಆದರೆ ಮುಖ್ಯವಾಗಿ ನಾವು ನೋಡಿದಾಗ ಬರೀ ಕವಿಯಲ್ಲ, ನೀವು ಬೇರೆ ಬೇರೆ ವಿಭಾಗಗಳಲ್ಲೆಲ್ಲ ತೊಡಗಿಸಿಕೊಂಡಿದ್ದೀರಿ. ಈಗ ಕತೆ ಇರ್ಬೋದು, ಕಾದಂಬರಿ ಇರ್ಬೋದು, ನಾಟಕ ಇರ್ಬೋದು. ಹೀಗೆ ಒಂದು ವೈವಿಧ್ಯಮಯವಾದಂಥ ನಿಮ್ಮ ಈ ಸಾಹಿತ್ಯದ ಕ್ಷೇತ್ರ ಹೀಗೆ ವಿಸ್ತಾರ ಆಗಲಿಕ್ಕೆ ಕಾರಣಗಳು ಮತ್ತು ಅದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಏನು ಕಾರಣ ಸರ್? ಅಲ್ಲ, ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ದ ಜೊತೆಗೆ ತುಂಬ ಓದ್ತಾ ಇದ್ದೆ. ನನಗೆ ಬಹಳ ಇಷ್ಟವಾದಂಥ ಕಥಾ ಸಾಹಿತ್ಯವೇ. ನಾನು ಅಲ್ಲಿದ್ದಾಗ ಕಥೆ, ಕಾದಂಬರಿಗಳು ತುಂಬ, ಅದು ಇಂಗ್ಲೀಷ್ನ ಎಲ್ಲ ಕ್ಲಾಸಿಕ್ಸು ಓದಿದ್ದೆ ನಾನು. ನನಗೆ ಗುರುಗಳಾಗಿದ್ದಂಥವರು ಲಂಕೇಶ್ ಮತ್ತು ವೈ.ಎನ್. ಕೃಷ್ಣಮೂರ್ತಿಯವರು. ಅವರಂತೂ ನಿಮ್ಗೆ ಗೊತ್ತಿರೋ ಹಾಗೆ ಇಡೀ ನವ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದಂಥವರು ಅವರು. ಅವರ ಮನೆಗೆ ನನ್ನ ಹಾಸ್ಟೆಲ್ ಹತ್ರನೇ ಇತ್ತು, ಅವ್ರ ಮನೆಗೆ ಹೋಗ್ತಾ ಇರ್ತಿದ್ದೆ. ಆ ಕಾಲದಲ್ಲಿ ನನಗೆ ಎಲ್ಲ ಒಳ್ಳೆಯ ಕನ್ನಡದ ಕಥೆಗಳನ್ನು, ಕಾದಂಬರಿಗಳನ್ನು ಎಲ್ಲ ಓದಿದ್ದೆ. ಮತ್ತು ನನ್ನ ನಿಜ ಹೇಳ್ಬೇಕಾದ್ರೆ ನನ್ನ ಮೊಟ್ಟ ಮೊದಲು ಪ್ರಕಟ ಆಗಿದ್ದ ಕವಿತೆ ಅಲ್ಲ, ಕತೆ.
ಮೊದಲು ಪ್ರಕಟ ಆದ್ದು. ಓಹೋ. ಕತೆ ಆಗ 1965ರಲ್ಲಿ ಕಾಣುತ್ತೆ. 65ರಲ್ಲಿ ಸುಧಾರಲ್ಲಿ ನನ್ನ ಮೊಟ್ಟ ಮೊದಲ ಕತೆ ಪ್ರಕಟ ಆಗಿದೆ, ಚಂದನದ ಗೊಂಬೆ ಅಂತ. ಅದನ್ನು ತುಂಬಾ ಆವಾಗ ನಮ್ಮ ಸುಮತೀಂದ್ರ ನಾಡಿಗರು ಕೂಡ ತುಂಬ ಇಷ್ಟಪಟ್ಟಿದ್ರು ಆ ಕಥೆನ. ಸೊ ಕಥೆ ನಂದು ಮೊದಲೇ ಪ್ರಕಟ ಆಗಿತ್ತು. ಸೊ ಕತೆ ಅದಾದಮೇಲಿಂದ ನಾನು ಕಥೆಗಳನ್ನು ಬರೆದಿದ್ದೆ. ಆಮೇಲೆ ಈ ಎಲ್ಲ ಇದಕ್ಕೆಲ್ಲ ಕೇಳೋರು, ವಿಶೇಷಾಂಕಗಳಿಗೆಲ್ಲ ಕತೆ ಬರ್ಕೊಟ್ಟಿದ್ದು ಕೇಳೋರು. ನಾನು ಪದ್ಯನೂ ತೊಗೊಳ್ಳೋರು. ಅದೇ ಕಥೆನೂ ಬರಿತೀನಿ ನಿಂತಿದ್ದರಿಂದ ಆ ಕಾಲದಲ್ಲೇ ದೀಪಾವಳಿ ಇದು ಕಥಾ ಸ್ಪರ್ಧೆಯಲ್ಲಿ ನನ್ನ ಕತೆಗೆ ಮೆಚ್ಚುಗೆ ಪಡೆದ ಕತೆ ಅಂತ ಬಂದಿತ್ತು. ಅದು 1966ರಲ್ಲಿ, ಆ ಕಾಲದಲ್ಲೇ. ಹಾಗಾಗಿ ನನಗೆ ಕಥೆ ಆಗೆಲ್ಲ ಬರಿತಿದ್ದೆ ನಾನು. ಮತ್ತು ಕವಿತೆಯಲ್ಲಿ ಹೇಳೋಕ್ಕಾಗದೇ ಇರೋವಂಥ ವಿಚಾರಗಳನ್ನ ಕಥೆಯಲ್ಲಿ ಹೇಳ್ತಾ ಇದ್ದೆ. ಬಟ್ ಕತೆ ಕೂಡ ನಾನು ಹಾಗೆ ನನ್ನ ಕಥಾ ಸಂಕಲನ ಬಂದಿದೆ, ನನ್ನ 2 ಕಥಾ ಸಂಕಲನ ಬಂತು. ನಾನು ಕತೆ ಬರೆಯೋದು ನಿಲ್ಲಿಸಿ 25 ವರ್ಷ ಆಯಿತು. ಸರಿ, ಅದು ಕವಿ ಅಂತ ಎಸ್ಟಾಬ್ಲಿಷ್ ಆದಮೇಲೆ. ಹೌದು. ಅಲ್ಲ, ಆಮೇಲೆ ಯಾಕೋ ನನಗೆ ಕತೆ ನಿಂತೇ ಹೋಯಿತು, ಬರಲಿಲ್ಲ. ಕೇಳ್ತಾನೆ ಇರೋರು ಬರಿಕೊಡಿ ಅಂತ. ಬಟ್ ನಾನು ಬರೆಯೋಕ್ಕಾಗಲ್ಲ. ಬಟ್ ನಾನು ಬರೆದ ಕತೆಗಳು ಕೂಡ ತುಂಬಾ ಜನಪ್ರಿಯ ಆಗಿವೆ. ಮತ್ತು ನನ್ನ ಒಂದು ಕತೆ ಆ ಕಾಲದಲ್ಲಿ ಪ್ರಜಾವಾಣಿಯಲ್ಲಿ ಪಬ್ಲಿಷ್ ಆಗಿದ್ದು, ಒಂದು ಪ್ರೇಮದ ಕತೆ ಅಂತ, ಅದು ಸಿನಿಮಾ ಕೂಡ ಆಯಿತು ಆ ಕಾಲದಲ್ಲಿ. 1980ರಲ್ಲಿ ಮೊಟ್ಟ ಮೊದಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಸ್ಕೋಪ್ ಫಿಲ್ಮು. ಮತ್ತು ಮಾನು ಮತ್ತು ಎಲ್ ವಿ ಶಾರದಾ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು. ರಜನಿಕಾಂತ್ ಅದರಲ್ಲಿ ಒಂದು ಸಣ್ಣ ಪಾತ್ರದಲ್ಲಿದ್ದರು, ವಿಲನ್ ಪಾತ್ರದಲ್ಲಿ. ಹಾಗಿದ್ರೆ ರಜನಿಕಾಂತರ ಸಂಬಂಧ ಕೂಡ ಇದೆ ನಿಮ್ಮ ಕತೆ. ಹೌದು. ರಜನಿಕಾಂತ್ ಅವಾಗ ಶೂಟಿಂಗ್ ಹೋದಾಗ ರಜನಿಕಾಂತ್ ಜೊತೆ ಫೋಟೋ ಎಲ್ಲ ತೆಕ್ಕೊಂಡಿದ್ವಿ ನಾವು. ಕಬ್ಬೆಕ್ಕು ಅಂತ ಒಂದು ಕತೆ, ಅದು ಕೂಡ TN ಸೀತಾರಾಮ್ ಕತೆಗಾರದಲ್ಲೂ ಮಾಡಿದ್ರು. ಆಮೇಲೆ ಒಂದು ಸಿನಿಮಾ ಆಗೂ ಬಂತು, ಅದು ಬೆಳ್ಳಿ ಕಿರಣ ಅಂತ ಒಂದು ಫಿಲ್ಮ್ ಆಗೂ ಬಂದಿತ್ತು ಅದು. ಆಮೇಲೆ ನನ್ನ ಕಾದಂಬರಿ ಹೀಗೊಂದು ಪ್ರೇಮ ಕಥೆ ಅಂತ ಸುಧಾದಲ್ಲಿ ಅದು ಸೀರಿಯಲೈಸ್ ಆಗಿತ್ತು. ಅದು TV ಧಾರಾವಾಹಿಯಾಗಿ ಬಂದಿತ್ತು. ನಾಟಕದ ಬಗ್ಗೆ ಬರೋದಿದ್ರೆ, ನಾಟಕ ಅಂದರೆ ನಾನು ಸಾಮಾನ್ಯ ನಾನು ನೋಡಿದ್ದೆ ನಾಟಕ, ಆದರೆ ನಾಟಕ ಬರೆದಿಲ್ಲ. ನನಗೆ ಬರೆದದ್ದು ಕೂಡ ಹೀಗೆ ನಮ್ಮ ಕೃಷ್ಣಮೂರ್ತಿ ಕವತ್ತಾರವರು ಒಂದು ಏಕ ವ್ಯಕ್ತಿ ಪ್ರದರ್ಶನ ಮಾಡೋರವರು, ಅಶ್ವತ್ಥಾಮ ಅಂತ. ಅದು ನೋಡಾಗ ತುಂಬ ಚೆನ್ನಾಗಿದೆ ಇದು ಅಂತ ಹೇಳಿದೆ ನಾನು. ಸರ್ ನೀವು ಅದು ಬರ್ಕೊಡಿ ಸರ್, ನನಗೆ ನಾಟಕ ನಾನು ಮಾಡ್ತೀನಿ ಅಂತ ಹೇಳಿದರು. ಹಾಗೆ ನನಗೆ ಇಂಗ್ಲೀಷ್ನಲ್ಲಿ ನಾನು ಒಂದು ನಾಟಕ ಬರೆದಿದ್ದೆ, ಅದು ಅಡ್ಮಿರಬಲ್ ಕ್ರೈಟನ್ ಅಂತ. ಭಾಳ ತಮಾಷೆಯ ನಾಟಕ ಮತ್ತು ಭಾಳ ಅದರಲ್ಲಿ ಸಂದೇಶ ಇರುವಂಥ ನಾಟಕ ಅದು. ಸೊ ಅದರಲ್ಲಿ ನಾನು ಅದನ್ನು ನಿಮಗೆ ಇದು ಅನುವಾದ ಮಾಡಿಕೊಡ್ತೀನಿ. ಅದನ್ನು ಅನುವಾದ ಅನ್ನೋಕ್ಕಿಂತಲೂ ರೂಪಾಂತರ ಮಾಡಿಕೊಡ್ತೀನಿ. ಅದನ್ನು ನೀವು ಖಂಡಿತ ಮಾಡಿಕೊಡಿ ಸರ್, ನಾನು ಮಾಡ್ತೀನಿ. ನನಗೆ ಸಿಕ್ಕಿರಲಿಲ್ಲ ಅದು, ಪಾಪ ಅವರೇ ಅದನ್ನು ಹುಡುಕಿ ಆ ನಾಟಕ ಎಲ್ಲ ತಂದುಕೊಟ್ರು. ಆಮೇಲೆ ಅವ್ರಿಗೋಸ್ಕರ ಅಂತ ಮಾಡಿದ್ದು ನಾನು ಭಲೆ ಮಲ್ಲೇಶಿ ಅಂತ ಮಾಡಿ ಅದೊಂದು ನಾಟಕ ಮಾಡಿದ್ದೆ. ಅದಾದಮೇಲೆ ನಮ್ಮ ನಾಗಾಭರಣ ನನ್ನ ಭಾವಗೀತೆಗಳೆಲ್ಲ ಉಪಯೋಗಿಸಿ ಒಂದು ಸಿನಿಮಾ ಮಾಡಬೇಕು ಅಂತಲೇ ಇದ್ದರು. ಅದು ಆಗಿರಲಿಲ್ಲ. ಆಮೇಲೆ ಅವರು ಒಂದು ನಾಟಕ ಕಂಪ್ನಿ ನಾಟಕದ ಸ್ಟೈಲಲ್ಲೇ ಆಧುನಿಕ ನಾಟಕ ಮಾಡಬೇಕು ಅಂತ. ಸಾಮಾನ್ಯವಾಗಿ ಆಗ ಇವೆಲ್ಲ ಇರ್ತಿತ್ತಲ್ಲ, ವೃತ್ತಿ ರಂಗಭೂಮಿ, ಅಲ್ಲೆಲ್ಲ ಅವರೇ ಹಾಡ್ತಾರೆ ಎಲ್ಲ ಅಲ್ವಾ. ಎಲ್ಲರೂ ಸಿನಿಮಾದವರೆಲ್ಲ ಅಲ್ಲಿಂದಲೇ ತುಂಬ ಬಂದವರು. ಹೌದಲ್ಲ, ಆ ಕಾಲದಲ್ಲಿ ಗುಬ್ಬಿ ಕಂಪ್ನಿಯವರು. ಸೊ ಹಾಗೆ ಇಲ್ಲಿ ಅಂಥದ್ದೊಂದು ನಾಟಕ, ಆಧುನಿಕ ನಾಟಕ ಅಂದರೆ ಅದು ಒಂದು ಇಂಗ್ಲೀಷ್ ನಾಟಕ ಇತ್ತು, ಫ್ರೆಂಚ್ ಮೋಲಿಯರ್ ಅಂತ ಅವನ ನಾಟಕ. ಅದು ಮರಾಠಿನಲ್ಲಿ ಬಂದಿತ್ತು, ಸಂಶಯ ಕಲ್ಲೋಳ್ ಅಂತ. ಅದು ವೃತ್ತಿ ರಂಗಭೂಮಿಗೆ ಬಂದಿದ್ದು, ತುಂಬ ಪ್ರಸಿದ್ಧವಾದ ನಾಟಕ, ಸಂಗೀತ. ಅದನ್ನು ಮತ್ತು ಕನ್ನಡದಲ್ಲೂ ಬಂತು, ಅದು ಸಂದೇಹ ಸಾಮ್ರಾಜ್ಯ ಅಂತ. ಅಲ್ಲಿ ಸಂಶಯ ಕಲ್ಲೋಳು, ಸಂದೇಹ ಸಾಮ್ರಾಜ್ಯ, ಇದು ಕೂಡ ವೃತ್ತಿ ರಂಗಭೂಮಿಗೆ ಬಂದದ್ದು. ಸೊ ಅದನ್ನು ನನಗೆ ನಾಗಾಭರಣ ಇದನ್ನು ಕನ್ನಡಕ್ಕೆ ಮಾಡಿಕೊಡೋದೇನೋ, ನಿನ್ನ ಭಾವಗೀತೆಗಳು ಹೊಸದಾಗೆಲ್ಲ ಬರೀಬೇಕು, ಇದಕ್ಕೆ ಎಲ್ಲ ಮಾಡಿಕೊಟ್ರೆ ಇದು ಕನ್ನಡದಲ್ಲಿ ಮಾಡೋಣ ಅಂತ. ಅವನಿಗೋಸ್ಕರ ಬರೆದದ್ದು ಇದು. ನನಗೆ ಯಾಕೋ ಡೌಟು ಅಂತ. ಸರಿ, ಸ್ವಲ್ಪ ಮಾಡರ್ನ್ ಅದು ನನ್ನ ಬಿಕಾಸ್ ನನ್ನ ಭಾವಗೀತೆಗಳು ಇವೆ ಅದರಲ್ಲಿ. ನನ್ನ ನಿಂಬೆ ಗಿಡ ಅವೆಲ್ಲ ಹಾಡೆಲ್ಲ ಇದೆ ಅದರಲ್ಲಿ. ಮತ್ತು ಜೊತೆಗೆ ಅದಕ್ಕೋಸ್ಕರ ನಾನು ಬರೆದದ್ದು ಇದೆ. ಅದಕ್ಕೆ ಗಜಾನನ ನಾಯಕ್ ಅಂತ ತುಂಬ ಒಳ್ಳೆ ಸಂಗೀತ ಮಾಡಿದ್ರು. ತುಂಬ ಸಕ್ಸಸ್ಫುಲ್ ಪ್ಲೇ ಅದು. ಎಲ್ಲಿ ಬೇಕಾದಷ್ಟು ಟ್ರಿಪ್ಸ್ ಮಾಡಿದ್ದಾರೆ, ಅದನ್ನು ಈಗಲೂ ಮಾಡ್ತಾ ಇದ್ದಾರೆ. ಅಮೆರಿಕಾದಲ್ಲಿ ಕೂಡ ಅದನ್ನು ಇದರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ನಾಟಕ ಮಾಡಿದ್ರು ಅದನ್ನು. ಅದು ನಾಟಕದ ನಾಟಕ. ಆಮೇಲೆ ಮಕ್ಕಳಿಗೋಸ್ಕರ ಒಂದು ನಾಟಕನೂ ಬರೆದೆ. ನಮ್ಮ ಸುರೇಂದ್ರನಾಥ್ ಸೂರಿ ಅವರು ನಂಗೆ ಬರ್ಕೊಡು ಒಂದು ಮಕ್ಕಳಿಗೋಸ್ಕರ ಅಂತೇಳಿ ಕೊಟ್ಟಿದ್ರು. ಅದಕ್ಕೆ ಶೇಮ್ ರಾಜ ಅಂತ ಕೊಟ್ಟಿದ್ರು. ಅದು ಕೂಡ 2-3 ಟ್ರೂಪ್ಸ್ ಮಾಡಿದ್ದಾರೆ. ಸರಿ, ಇದ್ರ ಜೊತೆಗೆ ನೀವೀಗ ಸ್ವಲ್ಪ ಜನಪ್ರಿಯವಾಗಿ ಹೆಚ್ಚು ಆದದ್ದು ಅಂತ ಹೇಳಿದರೆ ಕಿರುತೆರೆಯ ಹಲವಾರು ಧಾರಾವಾಹಿಗಳಿಗೆ ಒಂದು ಶೀರ್ಷಿಕೆ ಗೀತೆಗಳನ್ನು. ಈ ಕಿರುತೆರೆ ಸಂಬಂಧ ಹೇಗೆ ನಿಮಗೆ ಬಂದದ್ದು ಅಂತ? ಕಿರುತೆರೆ ಸಂಬಂಧ ಬಂದದ್ದು ಕೂಡ ಅಶ್ವಥ್ ಮೂಲಕನೇ.
ಸಿ ಅಶ್ವಥ್ ನಿಮ್ಗೆ ಗೊತ್ತಿರೋ ಹಾಗೆ ಅವರು ನನ್ನ ಅನೇಕ ಭಾವಗೀತೆಗಳಿಗೆ ರಾಗ ಸಂಯೋಜನೆ ಮಾಡಿದ್ದಾರೆ. ನನ್ನ ಒಂದು ರೀತಿಯ ಜನಪ್ರಿಯತೆಗೆ ಈಗ ವೆಂಕಟೇಶ್ ಮೂರ್ತಿ ಇರ್ಬೋದು, ನಾನಾಗ್ಬೋದು, ದೊಡ್ಡರೇಗೌಡರು, ನಾವೆಲ್ಲ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸಿರೋದಕ್ಕೆ ಮುಖ್ಯ ಕಾರಣ ಈ ಭಾವಗೀತೆಗಳು. ಅದರಲ್ಲೂ ಅಶ್ವಥ್ ಹೊಸ ಕವಿಗಳನ್ನು ಈ ಭಾವಗೀತೆ ಕ್ಷೇತ್ರಕ್ಕೆ ಅವರು ಇಂಟ್ರಡ್ಯೂಸ್ ಮಾಡಿದವರೇ ಅವರು, ಅಶ್ವಥ್ ಅವರು. ಹಾಗಾಗಿ ನಮ್ಮ ಒಂದು ಮೊದಲ ಭಾವಗೀತೆಗಳ ಒಂದು ಕ್ಯಾಸೆಟ್ ಬಂತು, ಅದು 1984 ನಿಮ್ಮ ಮೊದಲ ಬಂದದ್ದು. ಅದು ಕೆಂಗುಲಾಬಿ ಅಂತ. ಅದರಲ್ಲಿ ಹೊಸ ಕವಿಗಳು ವೆಂಕಟೇಶ್ ಮೂರ್ತಿ, ದೊಡ್ಡರೇಗೌಡರು, ವ್ಯಾಸರಾವ್, ನಾನು, ನಮ್ಮ 4 ಜನನೂ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರು ಪರಿಚಯ ಮಾಡಿಕೊಟ್ರು ಈ ಕ್ಷೇತ್ರಕ್ಕೆ. ಅದು ತುಂಬ ಸೂಪರ್ ಹಿಟ್ ಕ್ಯಾಸೆಟ್ ಆಗಿತ್ತು. ಅಲ್ಲಿಂದ ಆಚೆಗೆ ನಮಗೆ ಈ ಕ್ಷೇತ್ರಕ್ಕೆ ಬಂದದ್ದು. ಸರ್, ಅನೇಕ ಭಾವಗೀತೆಗಳಿಗೆ ಆಕಾಶವಾಣಿಗೆ ನಾನು ನಿಜವಾಗೂ ಋಣಿಯಾಗಿರಬೇಕು. ಯಾಕಂತಂದರೆ ಮೊಟ್ಟ ಮೊದಲಿಗೆ ನಮ್ಮ ಭಾವಗೀತೆಗಳು ಪ್ರಸಾರ ಆಗಿದ್ದು ಆಕಾಶವಾಣಿನಲ್ಲಿ. ಸರಿ. ನಮ್ಮ ಹಾಗೆ ನೋಡಿದ್ರೆ ಭಾವಗೀತೆಗಳಿಗೆ ನಿಜವಾಗೂ ಕೂಡ ತುಂಬ ದೊಡ್ಡ ಎಲ್ಲ ಇಡೀ ನಾಡಿಗೆ ತಲುಪಿಸಿದ್ದೇ ಆಕಾಶವಾಣಿ. ಉತ್ತರ ಕರ್ನಾಟಕದಲ್ಲೂ ಅಷ್ಟೇ, ನಮ್ಮ ಹಳೆ ಕರ್ನಾಟಕದಲ್ಲೂ. ನನ್ನ ಅದು ಹಾಗೆ ನೋಡಿದ್ರೆ ನಾವು ಕವಿತೆಗಳು ಓದೋದಕ್ಕೆ ಆಕಾಶವಾಣಿಗೆ ಹೋಗಿದ್ದೆ. ನಾನು ವೆಂಕಟೇಶ್ ಮೂರ್ತಿ ಹೋದಾಗ ಅಲ್ಲಿ ಹೇಳಿದ್ರು ಸಂಗೀತ ವಿಭಾಗದವರು, ನೀವು ಹೊಸಬ್ರು, ನೀವೆಲ್ಲ ನಮಗೆ ಹಾಡು ಬರ್ಕೊಡ್ಬೇಕು, ಬರ್ಕೊಟ್ರೆ ನಾವೆಲ್ಲ ಪ್ರಸಾರ ಮಾಡ್ಬೋದು. ಆದರೆ ಅದಕ್ಕೇನೋ ಒಂದು ಇದೆ, ಏನಂದರೆ ನಿಮ್ಮ ಕಲೆಕ್ಷನ್ ಇರಬೇಕು. ಹಾಗಾಗಿ ನೀವು ಭಾವಗೀತೆಗಳ ಒಂದು ಸಂಕಲನ ಮಾಡಬೇಕು ಅಂತೇಳಿ. ಆಗ ವೆಂಕಟೇಶ್ ಮೂರ್ತಿ ನಾನು ಸೇರಿ ಅವನದೊಂದು 20 ಹಾಡು, ಒಂದು 20 ಹಾಡು ಮಾಡಿದ್ವಿ ಆ ಕಾಲದಲ್ಲೇ. ಸೊ ಆವಾಗ ನಾವು ಅಪ್ರೂವ್ ಆಗಿದ್ದು ಈ ಆಕಾಶವಾಣಿಗೆ. ಮತ್ತು ನನ್ನ ಸಾಮಾನ್ಯ ಸ್ಪೆಷಲ್ ಪ್ರೋಗ್ರಾಮ್ಗಳಿಗೆಲ್ಲನೂ ಹಾಡು ಬರ್ತಾಯಿದ್ರು. ಅದರಲ್ಲಿ ಒಂದು ಸ್ಪೆಷಲ್ ಪ್ರೋಗ್ರಾಮಲ್ಲಿ ಬಂದಿದ್ದು ಅಮ್ಮ ನಿನ್ನ ದಯಾಳದಲ್ಲಿ. ಅದು ಬಹಳ ಪಾಪ್ಯುಲರ್ ಆದ ನಮ್ಮ ಹಾಡು. ಹೌದು. ಅದು ನೋಡಿ, ಅದು ಬಂದದ್ದು 1985 ಆಕಾಶವಾಣಿನಲ್ಲಿ. ಸರಿ. ಮೊಟ್ಟ ಮೊದಲು ಬಂದದ್ದು ಅದು. ಅಲ್ಲಿಂದ ಭಾವಗೀತೆಗಳೆಲ್ಲ ಬರ್ತಿತ್ತಲ್ಲ. ಸೊ ಅಶ್ವಥ್ ಭಾವಗೀತೆಗಳು, ನಮ್ಮ ಅಶ್ವಥ್ ಅತ್ಯಂತ ಹೆಚ್ಚು ರಾಗ ಸಂಯೋಜನೆ ಮಾಡಿರೋ ಭಾವಗೀತೆಗಳಂದರೆ HSV ಮತ್ತು ನಂದು, ಶಿಶ್ನಾಥ್ ಶರೀಫ್ ಬಿಟ್ಟರೆ. ನನಗೆ 100ಕ್ಕೂ ಹೆಚ್ಚು ಹಾಡುಗಳು ಅವರು ರಾಗ ಸಂಯೋಜನೆ ಮಾಡಿದ್ದಾರೆ. ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಹಾಡು ಬರೋಕ್ಕೆ ಭಾಳ ಮುಖ್ಯ ಆಗಿದ್ದು ನಮ್ಮ ಶ್ರೀನಾಥ್ ಇದ್ದಾರಲ್ಲ, ಶ್ರೀನಾಥ್ ನನಗೆ ಭಾಳ ಕ್ಲೋಸ್ ಫ್ರೆಂಡ್. CR ಸಿಂಹ ಮತ್ತು ಶ್ರೀನಾಥ್. ಟ್ಯೂನ್ಗೆ ಬರೆಯೋದೆಲ್ಲ ಬರ್ತಿರ್ಲಿಲ್ಲ. ನಂಗೆ ಬರೋದಿಲ್ಲ, ಆದರೆ ಎಲ್ಲ ಆಗುತ್ತೆ ಗುರುಗೆ, ನೀವು ಬರೀಬೇಕು ನೀವು ಅಂತ ಹೇಳಿ ಚಿಂತಾಮಣಿನ ನಾನು ಕರೆಸಿ ಟ್ಯೂನ್ ಕೊಟ್ಟು, ಟೈಮ್ ಕೊಟ್ಟು, ಬೇಕಾದ್ರೆ ನೀವು ಒಂದು ವಾರ ತೊಗೊಂಡು ಬರ್ಕೊಡಿ ನನಗೆ ಅಂತ. ಹಂಸಲೇಖ ಮೊಟ್ಟ ಮೊದಲೇ ಚಿತ್ರಗೀತೆ ಮಾಡಿದ್ದು ಕೂಡ ರಾಗ ಸಂಯೋಜನೆ ಮಾಡಿ. ಹಂಸಲೇಖ ಜೊತೆ ಭಾಳ ನನ್ನ ಜನಪ್ರಿಯ ಹಾಡು ಒಂದಿದೆ, ಬಾರೆ ರಾಜಕುಮಾರಿ ನಾವು ಹೋಗೋಣ ಜಂಬೂ ಸವಾರಿ. ಆ ಹಾಡು ಕೂಡ ಆಕಾಶವಾಣಿಗೋಸ್ಕರನೇ ಬರೆದದ್ದು. ಆಕಾಶವಾಣಿ ಒಂದು ವಿಶೇಷ ಕಾರ್ಯಕ್ರಮ, ಒಂದು ವಿನೋದ, ಒಂದು ಹಾಸ್ಯದ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದು ಆಕಾಶವಾಣಿಯವರೇ ಪ್ರೆಸೆಂಟ್ ಮಾಡಿದ ಪ್ರೋಗ್ರಾಮ್. ಅದರಲ್ಲಿ ನಾನು ಮತ್ತು ನಿಮ್ಮ ಆಕಾಶವಾಣಿಯವರು ಇಬ್ಬರು ನಾವೇ ಹಾಡಿದ್ವಿ. ಅದನ್ನು ಆಡಿಷನ್ ಸಿಂಗರ್ ಆಕಾಶವಾಣಿಗೆ ಬಿ ಹೈ ಮಾಡ್ಕೊಳ್ಳಿಲ್ಲ. ನಮ್ಮ ನಾಗಾಭರಣ ಅವನು ಸಿನಿಮಾದೆಲ್ಲ ಮಾಡ್ತಾರೆ. ಆಮೇಲೆ ಅವನು ಸೀರಿಯಲ್ ಮಾಡುವಾಗ ನನಗೆ ಪರ್ಟಿಕ್ಯುಲರ್ಲಿ ಲಕ್ಷ್ಮಣ, ನೀನು ನನಗೆ ಹಾಡು ಬರ್ಕೊಡ್ಬೇಕು ಅಂತ ಹೇಳೋದು. ಹಾಗಾಗಿ ಅವನ ಧಾರಾವಾಹಿಗಳಿಗೆಲ್ಲ ಬರ್ಕೊಟ್ಟಿದ್ದೀನಿ ನಾನು. ಯಾರ ಕೇಳಿದವ್ರಿಗಷ್ಟೇ, ನಾವು ಇದಿದ್ರೆ ನನಗೆ ಸಿನಿಮಾಕ್ಕೆ ಆಗಲಿ ಇದಕ್ಕೆ ಆಗಲಿ ನಾವು ಆ ಕ್ಷೇತ್ರಕ್ಕೆ ಹೋದವರಲ್ಲ. ತುಂಬ ಅದರಲ್ಲಿ ಬೇಕಾದವ್ರು ಕೇಳಿದಾಗ ಮತ್ತು ನನ್ನ ಭಾವಗೀತೆಗಳನ್ನೇ ಉಪಯೋಗಿಸ್ಕೊಂಡಿದ್ದಾರೆ. ಇವನ್ ಶೀರ್ಷಿಕೆಗೂ ಉಪಯೋಗಿಸಿದ್ದಾರೆ ಮತ್ತು ಸಿನಿಮಾಗೂ ಉಪಯೋಗಿಸಿದ್ದಾರೆ. ಬಾ ಮಳೆಯೇ ಬಾ. ಈ ಪ್ರೇಮ ಕವಿತೆಗಳನ್ನೇ ಬರೀಲಿಕ್ಕೆ ಏನಾದರೂ ಕೂಡ ಕಾರಣಗಳಿದ್ದಾವೆ ಅಥವಾ ಅದು ಹಾಗೆಯೇ ಬಂದದ್ದ ಸರ್? ಪ್ರೇಮ ಕವಿತೆ ಅಂದರೆ ಅಫ್ಕೋರ್ಸ್ ಅದು ನಾನು ಯಂಗರ್ ಡೇಸಲ್ಲಿ ಬರೆದಂಥ ಪ್ರೇಮ ಕವಿತೆಗಳು ಇದ್ದಾವೆ. ಮತ್ತು ಈ ಕ್ಯಾಸೆಟ್ ಇದು ಬಂದಾಗ ಪ್ರೇಮಗೀತೆಗಳನ್ನು ಕೇಳಿ ಬರೆಸಿದ್ರು ಕೂಡ ನಾವೆಲ್ಲ ಅವಾಗ ಪ್ರೇಮಗೀತೆಗಳು ಬರ್ಕೊಟ್ವಿ ಕೂಡ. ಬಟ್ ಒಂದೇನೆಂದರೆ ನನ್ನ ನೋಡಿ, ಈಗ ಸುಮಾ ಭಟ್ರ ಮಗಳೇ ಕ್ಯಾಸೆಟ್ ಬಂತು. ಸುಮಾ ಭಟ್ರ ಮಗಳೇ ಆ ಕಾಲಕ್ಕೆ ಅದು ಬಂದು 1987 ಸುಮಾ ಭಟ್ರ ಮಗಳೇ. ಅದು ಕನ್ನಡದ ಅತ್ಯಂತ ಜನಪ್ರಿಯ ಕ್ಯಾಸೆಟ್ಸಲ್ಲಿ ಒಂದಾಗಿತ್ತು. ಅದು ಅದಕ್ಕೆ ಭಾಳ ಮುಖ್ಯ ಕಾರಣ ಅಂತಂದರೆ ಹೊಸ ರೀತಿಯ ಪ್ರೇಮ ಗೀತೆಗಳಿದ್ದದ್ರೆ. ಆದರೆ ನಿಮಗೆ ರೊಮ್ಯಾಂಟಿಕ್ ಅಲ್ಲ ಅದು, ಮತ್ತು ಭಾಳ ಮಾಡರ್ನ್. ಈ ಕಾಲದ ಹುಡುಗರು, ಅವರ ಆಶೋತ್ತರಗಳು, ಅವರ ಆಸೆ ನಿರಾಸೆಗಳು ಅಂಥವೆಲ್ಲ ಇತ್ತು. ಮೊಟ್ಟ ಮೊದಲೇ ಬಾರಿಗೆ ಭಾಳ ನಿರ್ಬಿಡೆಯಿಂದ ಬರೆದಂಥ ಪ್ರೇಮ ಗೀತೆಗಳಾಗಿದ್ದವು ಅದು.
ಜಾಲಿ ಬಾರ್ನಲ್ಲಿ ಕೂತ ಪೋಲಿ ಗೆಳೆಯರು ಅವೆಲ್ಲ ಆ ಕಾಲಕ್ಕೆ ಇನ್ನೂ ಹೊಸದದು ಅಲ್ವಾ. ಅದಾಗ್ಬೋದು, ಬಿಡಲಾರೆನ ಸಿಗರೇಟು ಆಗ್ಬೋದು, ಅಲ್ವಾ. ಆ ಥರದ ಗೀತೆಗಳೆಲ್ಲ ಅವಾಗೆಲ್ಲ ಬರ್ತಾ ಇತ್ತು. ಹೊಸ ಟ್ರೆಂಡ್ ಸೃಷ್ಟಿ ಮಾಡ್ತದೆ. ಆ ಟ್ರೆಂಡ್ ಆ್ಯಕ್ಚುಲಾಗಿ ನಮ್ಮ ಯೋಗರಾಜ್ ಭಟ್ರು ಇದ್ದಾಗ ಧಾರವಾಡದಲ್ಲಿ ಸ್ಟೂಡೆಂಟ್ ಆಗಿದ್ರಂತವ್ರು. ದಿನ ಬಸ್ಸಲ್ಲಿ ಹೋಗ್ತಾ ಬಸ್ಸಲ್ಲಿ ಹಾಕಿರ್ತಿದ್ರಂತಂದ್ರೆ ಕೇಳಿ 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 ಸರ್ ಆ ಹಾಡುಗಳ ನನಗೆ ಬಾಯಿಗೆ ಬರುತ್ತೆ ಸರ್, ಅವೆಲ್ಲ ನಮ್ಮ ಮೇಲೆ ಭಾಳ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳ್ತಿದ್ರು. ನನ್ನ ಪ್ರೇಮ ಗೀತೆಗಳು ಕೂಡ ವಿಭಿನ್ನವಾದ ರೀತಿಯಲ್ಲಿ ಬಂದಿದೆ ಅಂತ ಅನ್ಸುತ್ತಾರೆ. ಸರಿ, ಒಟ್ಟಾರೆಯಾಗಿ ಹೇಳಿದ್ರಿ ನಿಮ್ಮ ಕವಿತೆಗಳಿಗೆ ಪ್ರೇರಣೆ ಇಂಥದ್ದು ಅಂತ ಹೇಳಿ ಏನಾದರೂ ಹೇಳುವಂಥದ್ದು? ಜೀವನವೇ ಪ್ರೇರಣೆ ಅಷ್ಟೇ. ಈಗ ಈ ಪ್ರೇರಣೆ ಎಲ್ಲಿಂದೋ ಬರೋದೇನಲ್ವಲ್ಲ, ನಾವು ಕಂಡುಂಟ ಬದುಕು ಅಂದರೆ ಋಷಿ ಅಲ್ಲದವನು ಕವಿ ಆಗಲಾರ ಅಂತ. ಅದಕ್ಕೆ ಜೇಸಸ್ ಏನು ಹೇಳಿದ್ರಂದರೆ, ಲಕ್ಷ್ಮಣರಾವ್ ಕವಿತೆ ಓದಿದ್ಮೇಲೆ ಖುಷಿ ಇಲ್ಲದವನು ಕವಿ ಆಗಲಾರ ಅಂತ ಅದನ್ನು ತಿದ್ದಬೇಕದನ್ನ. ಸೊ ಖುಷಿಗಾರ ಕವಿ ಅಂತ ಹೇಳೋರು. ಅಂದರೆ ಏನಂದರೆ ಅದು ನನ್ನ ಜೀವನ ಅನುಭವ. ಕುಟುಂಬದ ಪ್ರೀತಿ ಸಿಕ್ಕಿದೆ, ಗೆಳೆಯರ ಪ್ರೀತಿ ಸಿಕ್ಕಿದೆ, ಗೆಳೆಯರಿರಲಿ ಈ ಬಾಳಿನಲ್ಲಿ ಗೆಳೆಯರಿರಲಿ ಕೊನೆ ತನಕ ಆತ. ಅದು ಕೂಡ ಭಾಳ ಜನಪ್ರಿಯವಾದ ಗೀತೆ. ಅಂದರೆ ಇವೆಲ್ಲ ನನಗೆ ಯಾಕೆ ಅಂದರೆ ಅದು ನನ್ನ ಜೀವನ ಅನುಭವ. ಈಗ ಮುಖ್ಯವಾಗಿ ನಿಮಗೆ ಹೇಳೋದಿದ್ರೆ ಈ ಕವಿತೆಗಳಲ್ಲಿ ತುಂಬ ಖುಷಿ ಕೊಟ್ಟಂತಹ ಕವಿತೆ ಯಾವುದು ಅಂತ ಹೇಳ್ಬೋದಾ? ಅತ್ಯಂತ ಖುಷಿ ಅಂತ ಖುಷಿ ಹಾಗೆ ಪ್ರತಿ ಕವಿತೆಯೂ ಅದೇ ಈ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ, ನಿಮ್ಗೆ 9 ಜನ ಮಕ್ಕಳಿದ್ರೆ ಇದರಲ್ಲಿ ನಿಮ್ಮ ಯಾರು ಪ್ರೀತಿಯ ಮಗು ಯಾರು? ಎಲ್ಲವೂ ಪ್ರೀತಿಯ ಮಕ್ಕಳೇ ಅಲ್ಲ. ಅಂದರೆ ಎಲ್ಲವೂ ಕಲ್ತ್ಕೊಂಡು, ಆದರೆ ಬೇರೆ ಬೇರೆ ರೀತಿಯಲ್ಲಿ ನನಗೆ ಒಂದು ಸಾಮಾನ್ಯವಾಗಿ ಎಲ್ಲ ನಮ್ಮ ವಿಮರ್ಶಕರು ಎಲ್ಲ ಗುರುತಿಸಿರೋದು ನನ್ನ ತುಂಬ ಮುಖ್ಯವಾದ ಕವಿತೆ ಅಂತಂದರೆ ಒಂದು ಗುಂಡಪ್ಪ ವಿಶ್ವನಾಥ್ ಅಂತ JR ವಿಶ್ವನಾಥ್ ಬಗ್ಗೆ ಬರೆದು. ಅದು ಭಾಳ ವಿಭಿನ್ನವಾದ ಕವಿತೆ. JR ವಿಶ್ವನಾಥ್ ಬಗ್ಗೆ ಬರೆದ ಕವಿತೆ. ಅದು ಯಾಕಾಗಿ ಬರೆದದ್ದು ಸರ್? ಅದು ನನಗೆ ವಿಶ್ವನಾಥ್, ನನ್ನ ಕ್ರಿಕೆಟ್ ನನಗೆ ಭಾಳ ಇಷ್ಟ. ವಿಶ್ವನಾಥ್ ನನ್ನ ಫೇವ್ರೆಟ್ ಬ್ಯಾಟ್ಸ್ಮನ್ ಕೂಡ ಆಗಿದ್ದರು. ತುಂಬ ಅವರು ಒಳ್ಳೆಯ ಇನ್ನಿಂಗ್ಸ್ ಎಲ್ಲ ನೋಡಿದ್ದೀನಿ ನಾನು. ಮತ್ತು ಒಬ್ಬ ಕ್ರಿಕೆಟಿಗನಾಗಿ ಬ್ಯಾಟುಗಾರನಾಗಿ ಬ್ಯಾಟರಾಗಿ ವಿಶ್ವನಾಥ್ ಒಬ್ಬ ಕಲಾವಿದ. ಎಲ್ಲ ಕಲಾವಿದರಿಗೆ ಒಬ್ಬ ಪ್ರತಿನಿಧಿಯಾಗಿಟ್ಕೊಂಡು ಗುಂಡಪ್ಪ ವಿಶ್ವನಾಥಲ್ಲಿ ಕೇವಲ ನಾನು ಕ್ರಿಕೆಟ್ ಬಗ್ಗೆ ಬರೆದ ಪದ್ಯ ಅಲ್ಲ, ಎಲ್ಲ ಕಲಾವಿದರ ಬಗ್ಗೆ, ಎಲ್ಲ ಕಲಾವಿದರ ಪ್ರತಿನಿಧಿಯಾಗಿ ಅವ್ರು ಇಟ್ಕೊಂಡು ಬರೆದದ್ದು. ನನಗೆ ತುಂಬ ಇಷ್ಟವಾದ ಕವಿತೆ ಒಂದಿದೆ, ಆ ಕವಿತೆ ನಾನು ಓದ್ತೀನಿ ಜನ. ಇವಳು ನದಿಯಲ್ಲ ಅಂತ. ಇಲ್ಲಿ ಇವಳು ನನ್ನ ಹೆಂಡತಿಯೂ ಹೌದು, ಬಾಳ ಸಂಗಾತಿ. ಹಾಗೆ ಇನ್ನೊಂದು ನನ್ನ ಬಾಳ ಸಂಗಾತಿಯಾದ ಕವಿತೆಯೂ ಹೌದು. ಸೊ ಕವಿತೆ ಮತ್ತು ನನ್ನ ಜೀವನ ಸಂಗಾತಿ. ಸೊ ಇದು ಜೀವನ ಮೀಮಾಂಸೆ ಮತ್ತು ಕಾವ್ಯ ಮೀಮಾಂಸೆ ಎರಡು ಒಟ್ಟಿಗೆ ಸೇರಿರುವಂಥದ್ದು. ಇವಳು ನದಿಯಲ್ಲ ಅನ್ನೋ ಒಂದು ಪದ್ಯ ಇದೆ. ಆ ಪದ್ಯ ನನಗೆ ತುಂಬ ಇಷ್ಟವಾದಂಥ ಮತ್ತು ಭಾಳ ಜನ ಇಷ್ಟಪಟ್ಟರು ಪದ್ಯ. ಅದು ಕಣ್ಣೆದುರೇ ಪ್ರತಿ ಕ್ಷಣ ಹೊಸ ನೀರು, ಹೊಸ ವೇಷ, ಹೊಸ ಪಾತ್ರ, ಹೊಸ ತುಳುಕು ಬಳುಕುಗಳ ಭಿನ್ನಾಣಗಿತ್ತಿ ಇವಳಲ್ಲ, ಇವಳು ನದಿಯಲ್ಲ. ಬರಸೆಳೆದು ಬಿಗಿದಪ್ಪಿ ತಿರುವಿ ಗಿರ ತಳಕ್ಕೆಳೆದು ಮುಳುಗಿಸುವ ಒಳ ಸುಳಿಗಳಿಲ್ಲ, ಇವಳು ನದಿಯಲ್ಲ. ಮಾತು ಮುರಿದರೆ ನನ್ನ ತೊರೆದು ಸಂಬಂಧ ಹರಿದು, ಮಾತು ಮುರಿದರೆ ನನ್ನ ತೊರೆದು ಸಂಬಂಧ ಹರಿದು ಸರಿದು ಹೋಗುವ ಸರಿತೆ ಇವಳಲ್ಲ, ಇವಳು ನದಿಯಲ್ಲ. ಕಾಣದ ಕಡಲಿನ ಕಡೆಗೆ ಚೆನ್ನ ಮಲ್ಲಿಕಾರ್ಜುನನ ಎಡೆಗೆ ತುಡಿಯುವ ಹಾ ತೊರೆವ ತೊರೆ ಇವಳಲ್ಲ, ಇವಳು ನದಿಯಲ್ಲ. ಇವಳೊಂದು ಪುಟ್ಟ ಕೊಳ, ಇವಳೊಂದು ಪುಟ್ಟ ಕೊಳ. ತನ್ನ ಹರವಿಗೆ ದಕ್ಕಿದಷ್ಟು ಸುತ್ತಲಿನ ಗಿಡ ಮರ ಬೆಟ್ಟ ಆಕಾಶ, ಹಗಲು ರವಿ ಮುಗಿಲು, ಇರುಳಲ್ಲಿ ಚಿಕ್ಕ ಚಂದ್ರಾಮರನು ಮುಕ್ಕಾಗದಂತೆ ಪ್ರತಿಬಿಂಬಿಸುವ ಕನ್ನಡಿ ಇವಳೊಂದು ಪುಟ್ಟ ಕೊಳ. ಗೋಜು ಗೋಜಲು ಬಳ್ಳಿ ನಾಳಗಳು ಒಡಲಲ್ಲಿ, ಗೋಜು ಗೋಜಲು ಬಳ್ಳಿ ನಾಳಗಳು ಒಡಲಲ್ಲಿ, ಗಾಯಗೊಳಿಸಿದ ಚೂಪು ಕಲ್ಲುಗಳು ತಳದಲ್ಲಿ, ನರುಗಂಪು ಸೂಸುತ್ತ ಅರಳಿದ ಕೆಂದಾವರೆ ಮೇಲ್ಪದರದಲ್ಲಿ, ನರುಗಂಪು ಸೂಸುತ್ತ ಅರಳಿದ ಕೆಂದಾವರೆ ಮೇಲ್ಪದರದಲ್ಲಿ, ಗಹನ ಕಾಣಲು ಸರಳ ಇವಳೊಂದು ಪುಟ್ಟ ಕೊಳ. ನಿರಾತಂಕದಿಂದ ನಾ ಈಜಾಡಲು ಮಕ್ಕಳು ಮರಿ ದೋಣಿಯಲ್ಲಿ ವಿಹಾರ ಮಾಡಲು, ನಮ್ಮ ಹೂಹಣ್ಣು ತೋಟಕ್ಕೆ ನೀರೂಡಲು ಸದಾ ಸಿದ್ಧ ಸಮೃದ್ಧ ಜೀವಜಲ ಇವಳೊಂದು ಪುಟ್ಟ ಕೊಳ. ಸರಿ, ಎರಡೂ ಕೂಡ ಇದರಲ್ಲಿ ಬಂದು ಹೋಗಿದೆ, ಕವಿತೆಯೂ ಬಂದಿದೆ. ನನ್ನ ಕವಿತೆ ಇರೋದು ಹೀಗೆ ಅಂತ ನನ್ನ ಹೆಂಡತಿ. ಹಾಗಿದ್ರೆ ನಿಮ್ಮ ಪ್ರೇಮ ಕವಿತೆಗಳಿಗೆ ಹೆಂಡತಿ ತುಂಬ ಪ್ರೇರಣೆಯ? ಹೌದು, ಅಂದರೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಪ್ರೀತಿ ಅಂದರೆ ಮದುವೆಗೆ ಮುಂಚೆ ಅದೊಂದು ರೀತಿಯ ಪ್ರೀತಿ. ಅದು ಮದುವೆ ನಂತರ ದಾಂಪತ್ಯದ, ಈಗ ನರಸಿಂಹಸ್ವಾಮಿಗಳ ಕವಿತೆಗಳೆಲ್ಲ ದಾಂಪತ್ಯ ಗೀತೆ ಅಂತ ಕರೀತಾರೆ, ಅದು ಬೇರೆ. ಅಂದರೆ
ಪ್ರೀತಿ ಅಂತ ನಾನು ಯಾವಾಗಲೂ ಪ್ರೀತಿ ಅನ್ನೋದು ಇದ್ದೇ ಇರ್ತದೆ. ನಾವು ಹುಡ್ದಾಗಿಂದ ನಾವು ಸಾಹಿತ್ಯಕಾರ ಇರುತ್ತೆ. ಪ್ರೀತಿ ಏನಾಗುತ್ತೆ, ನಾವು ಬೆಳೆದ ಹಾಗೆ ಅದರ ವ್ಯಾಪ್ತಿ ದೊಡ್ಡದಾಗ್ತಾ, ಪರಿಧಿ ದೊಡ್ಡದಾಗ್ತಾ ಹೋಗುತ್ತೆ ಅಂತ ಅಲ್ವಾ. ಮೊದಲು ಅದು ಬಹುಶಃ ನಮ್ಮ ತಾಯಿ ಬಗ್ಗೆ ಪ್ರೀತಿ ಇರ್ತದೆ, ಅದು ಅಮ್ಮನೇನು ಇದ್ದಾಳಿದ್ದೀನಿ ಅಲ್ಲಿ ಬರುತ್ತೆ, ಅಲ್ಲಿ ಶುರು ಆಗ್ತದೆ. ಆಮೇಲೆ ನಮ್ಮ ಒಡ ಹುಟ್ಟಿದವರು, ಕುಟುಂಬ, ಆಮೇಲೆ ನಮ್ಮ ಊರು, ಆಮೇಲೆ ನಮ್ಮ ರಾಜ್ಯ, ಆಮೇಲೆ ನಮ್ಮ ದೇಶ, ಆಮೇಲೆ ಇಡೀ ವಿಶ್ವ, ಹೀಗೆ ಅದರ ಪರಿಧಿ ಜಾಸ್ತಿ. ಅದಕ್ಕೆ ನಾನು ಎಂಥ ಸೆಳೆತ ಈ ಪ್ರೀತಿ, ಈ ಭೂಮಿಯ ರೀತಿ, ಬಾಳಿಗರ್ಥ ಈ ನಂಟು, ಇದಿಲ್ಲದೆ ಏನುಂಟು. ಖಂಡಿತ. ಸೊ ಅದರ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತೆ. ಹಾಗೆ ನನ್ನ ಪ್ರೇಮ ಕವಿ ಅಂತ ಕರೆದಾಗ ನಾನು ಅದನ್ನೇ ಹೇಳ್ತೀನಿ, ಖಂಡಿತವಾಗಿ ಹೌದು, ನನ್ನ ಪ್ರೇಮದ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗ್ತಾ ಇದೆ ಅಂತ. ಅದು ಸರಿ. ಸೊ ನಂದು ಒಂದು ಪದ್ಯದಲ್ಲಿ ಬರುತ್ತೆ, ಕೊನೆಯಲ್ಲಿ ಬರುತ್ತದು, ಪ್ರೀತಿ ಎಂದರೇನು ಅಂತ ಒಂದು ಪದ್ಯ. ಆದರೆ ಪ್ರೀತಿ ಅಂದರೆ ಎಲ್ಲರೂ ಕೇಳ್ತಾ ಬರ್ತಾರೆ. ಕೊನೆಯಲ್ಲಿ ಪ್ರೀತಿ ಎಂದರೇನು ಕೇಳಿದೆ ನನ್ನನ್ನೇ ನಾನು, ಆಗ ನನಗೆ ತೋರಿದ್ದು ಈ ಭೂಮಿ ಆ ಬಾನು ಅಂತ. ಎರಡೂ ಕೂಡ ಅಷ್ಟು ವ್ಯಾಪ್ತಿ ಅಲ್ವಾ. ಪ್ರೀತಿ ಎಂದರೇನು ಅಂತಂದರೆ ಕೊನೆಗೆ ಅದು ಇಡೀ ಭೂಮಿ ಮತ್ತು ಬಾನು. ಕುವೆಂಪಿಗೆ ಮಲೆನಾಡಿನ ಸ್ಫೂರ್ತಿ, ಬೇಂದ್ರೆಯವರಿಗೆ ಧಾರವಾಡ ಸ್ಫೂರ್ತಿ, ನಿಮಗೇನು ಸ್ಫೂರ್ತಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ನನ್ನ ಮನೆಯಲ್ಲಿ ಅಂತ ಒಂದು ಪದ್ಯ ಬರೆದೆ, ಲಾಭ ಅಂತ ಒಂದು ಪದ್ಯ. ಬೇರೆಲ್ಲ ಉದ್ಯೋಗ ಬಿಟ್ಟು ವ್ರತ ತೊಟ್ಟು, ಬೇರೆಲ್ಲ ಉದ್ಯೋಗ ಬಿಟ್ಟು ವ್ರತ ತೊಟ್ಟು ಹಗಲಿರುಳು ಕನ್ನಡ ಸಾಹಿತ್ಯ ಓದಿದ್ದಕ್ಕೆ, ಕನ್ನಡದಲ್ಲಿ ಕಾವ್ಯ ಬರೆದದ್ದಕ್ಕೆ ನನಗೆ ಸಿಕ್ಕ ಜೋಡಿ ಪದಕ ಈ ಕನ್ನಡಕ. 3-4 ದಶಕದ ಹಿಂದಿನ ಕಾಲದಲ್ಲಿ ಈ ರೀತಿಯ ಹನಿಗವನಗಳನ್ನು ನೀವು ಮತ್ತು ಡುಂಡಿಯವರದ್ದು ನಾವು ಹೆಚ್ಚು ನೋಡಿದ್ದು. ಡುಂಡಿಗೆ ಆ್ಯಕ್ಚುಲಾಗಿ ಅವ್ರ ಹನಿಗವಿತೆಗಳ ಸಂಕಲನ ಮಾಡು ಅಂತ ಹೇಳಿದವನೇ ನಾನು. ಅದು ಸರಿ. ಯಾಕಂದರೆ ಅದು ಕೇಳಿದ್ದಕ್ಕೆ ನೀನೇ ಅದಕ್ಕೆ ಮುನ್ನೋಡಿ ಬರಬೇಕು ಅಂತ. ನಾವು ಭಾಳ ನಾವೆಲ್ಲ ಆಪ್ತ ಸ್ನೇಹಿತರು, ಎಲ್ಲ ಏಕವಚನದಲ್ಲೇ ಮಾತಾಡ್ಕೊಡೋರು, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಅವ್ರು ನನ್ನ ಗುರುಗೆಳೆಯ ಅಂತಲೇ ಕರೆಯೋದು. ನಮ್ಮ ಈ ಸಂದರ್ಶನವನ್ನು ಮುಗಿಸುವ ಮೊದಲು ಒಂದು ಕವನವನ್ನು ಓದಿ ನಾವು ಮುಗಿಸೋಣ ಸರ್. ನನ್ನ ಒಂದು ಕವಿತೆ ಮಾನಸಿ ಸುಧೀರ್ ಅವರು ಮಾಡಿದ್ರು. ಈಗಿನ ಕಾಲದ ನಮ್ಮ ಹುಡುಗಿಯರನ್ನು ನೋಡಿದಾಗ ಹಿಂದಿನ ಕಾಲದ ಹುಡುಗಿಯರಿಗಿಂತ ಉತ್ತಮವಾದ ಸ್ಥಿತಿಯಲ್ಲಿ ಇದ್ದ ಹಾಗೆ ಕಾಣ್ತಾರೆ ಅವರು. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಈಗ ಉತ್ತಮ ಸ್ಥಿತಿಯಲ್ಲಿ ಇದ್ದ ಹಾಗೆ ಕಾಣ್ತಾರೆ ಅಂತ. ಉತ್ತಮ ಸ್ಥಿತಿಯಲ್ಲಿ ಇದ್ದ ಹಾಗೆ ಕಾಣ್ತಾರೆ, ಇದ್ದಾರಾ ಅಂತಲ್ಲ, ಕಾಣ್ತಾರೆ. ಅಂದರೆ ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೇಗೆ ಇವತ್ತಿಗೂ ಕೂಡ ಮಹಿಳೆ ಆ ರೀತಿಯ ಸಮಾನತೆ ಇನ್ನೂ ಬಂದಿಲ್ಲ, ಮತ್ತು ಅವಳಿಗೆ ತನ್ನದೇ ಆದಂಥ ಎಷ್ಟೊಂದು ವಿಷಾದಗಳಿರ್ತವೆ ಅನ್ನೋದನ್ನು ಈ ಕವಿತೆಯಲ್ಲಿ ಇಟ್ಕೊಂಡು ಬಂದದ್ದು ನಾನು. ತೀರಾ ಇವತ್ತಿನ ಹುಡುಗಿಯೇ, ಆದರೆ ಅವಳು ಅನುಭವಿಸುವ ಸಂಕಟಗಳು ಮಾತ್ರ ನಿರಂತರವಾಗಿ ಇರ್ತವೆ. ಅದನ್ನು ಇಟ್ಕೊಂಡು ಬರೆದಂಥ ಒಂದು ಪದ್ಯ ಇದು, ಅದೇ ಹಾಡು ಅಂತ. ಇದು ಕೂಡ ಭಾವಗೀತೆಯಾಗೂ ಬಂದಿದೆ, ಬೇರೆ ಬೇರೆ ಮಾಧ್ಯಮಗಳಲ್ಲೂ ಕೂಡ ಇದು ಬಂದಿದೆ ಕೂಡ. ಇದು ಅಂಕಲ್ ಮತ್ತು ಟ್ವಿಂಕಲ್ ನಡುವೆ ಸಂಭಾಷಣೆ. ಹೇಗಿದ್ದೀಯೇ ಟ್ವಿಂಕಲ್? ಹೀಗಿದ್ದೇನೆ ಅಂಕಲ್. ಲೂನಾ ಬೆನ್ನನ್ನೇರಿ ಗಾಳಿಲೇ ಸವಾರಿ ಬರ್ತಿದ್ಯಲ್ಲೇ ಪೋರಿ. ಲೂನಾ ಬೆನ್ನನ್ನೇರಿ ಗಾಳಿಲೇ ಸವಾರಿ ಬರ್ತಿದ್ಯಲ್ಲೇ ಪೋರಿ. ಈಗ ಹೇಗಿದ್ದೀಯೇ ಟ್ವಿಂಕಲ್? ನೋಡಿ ಹೇಗಿದ್ದೇನೆ ಅಂಕಲ್. ಏನಾಯ್ತು, ಚೂಡಿದಾರ, ಜೀನ್ಸು, ರುದ್ರಾಕ್ಷಿ ಹಾರ, ಬಾಯ್ ಫ್ರೆಂಡ್ಸ್ ಈಗಲೂ ಇದ್ದಾರಾ? ಯಾಕೆ ಮಂಕಾದೆ ಟ್ವಿಂಕಲ್? ಓದು ಮುಗೀತಲ್ಲ ಅಂಕಲ್. ಯಾವುದೋ ನೌಕರಿ ಸೇರಿದ್ಯಂತೆ, ಯಾರನ್ನೋ ಲವ್ ಮಾಡಿದ್ಯಂತೆ, ಯಾವುದೋ ನೌಕರಿ ಸೇರಿದ್ಯಂತೆ, ಯಾರನ್ನೋ ಲವ್ ಮಾಡಿದ್ಯಂತೆ, ಇನ್ನೂ ಏನೇನೋ ಅಂತೆ ಕಂತೆ. ಹೌದೇನೇ ಇದು ಟ್ವಿಂಕಲ್? ಮದುವೆ ಆಯಿತು ಅಂಕಲ್. ಹೇಗಿದ್ಯಲ್ಲೇ ಹೀಗೆ ಕಾದೆ, ಹೇಗಿದ್ಯಲ್ಲೇ ಹೀಗೆ ಕಾದೆ, ಮಾಡಾಗಿದ್ದೆ ಮಡಿಕೋಲಾದೆ, ಏನದು ಅಳುಕು ಒಳಗಿನ ಬಾಧೆ, ಹೇಳಬಾರ್ದೇನೆ ಟ್ವಿಂಕಲ್? ಇದ್ದದ್ದೇ ಬಿಡಿ ಅಂಕಲ್. ಅತ್ತೇನಾದ್ನಿ ಕಾಡಿಸ್ತಾನಂತೆ, ಗಂಡು ಸಹ ಪೀಡಿಸ್ತಾನಂತೆ. ಅತ್ತೇನಾದ್ನಿ ಕಾಡಿಸ್ತಾನಂತೆ, ಗಂಡು ಸಹ ಪೀಡಿಸ್ತಾನಂತೆ, ಮತ್ತವ್ರಿಗೆ ಓಡಿಸ್ತಾನಂತೆ. ಸುಮ್ಮನಿದ್ದೇನೆ ಟ್ವಿಂಕಲ್? ಇನ್ನೇನು ಮಾಡಲಿ ಅಂಕಲ್? ಛೇ ಇದು ಇಂದಿನ ಹೆಣ್ಣಿಗೆ ತರವೇ, ಛೇ ಇದು ಇಂದಿನ ಹೆಣ್ಣಿಗೆ ತರವೇ. ಚೆಲುವೆ ನಿನಗೇನು ಗಂಡಿಗೆ ಬರವೇ, ಗಂಡನ ಬಿಡು ಆಗಿನ್ನೊಂದು ಮದುವೆ. ಏನಂತೀಯೇ ಟ್ವಿಂಕಲ್? ನಿಮಗೂ ಮಗನಿದ್ದಾನೆ ಅಂಕಲ್. ಅಂಕಲ್ಗೆ ಭಾಳ ಸುಲಭ ಅದು ಹೇಳಕ್ಕೆ. ಹೌದು, ನಿಮಗೂ ಮಗ ಇದಲ್ಲ, ಮದುವೆ ಮಾಡ್ಕೊಳ್ತೀರಾ ಅಂತ ಹೇಳ್ತಾಳೆ. ಅಂದರೆ ಹೆಣ್ಣಿಗೆ ಹೇಗೆ ಇಷ್ಟು ಅದು ಸುಲಭ ಅನಿಸಿದರೆ, ಹೆಣ್ಣಿನ ಕಷ್ಟಗಳು ಸಂಕಟಗಳು ಅವಳಿಗೆ ಮಾತ್ರ ಗೊತ್ತಿದೆ ಅನ್ನೋದು ಒಂದು. ಮತ್ತು ಇದನ್ನು ನೀವು ಪದ್ಯನ ನೀವು ಗಮನಿಸಿದ್ರೆ ಗೊತ್ತಾಗತ್ತೆ. ಇದು ನೋಡಿ, ಲೂನಾ ಬೆನ್ನನ್ನೇರಿ ಗಾಳಿಲೇ ಸವಾರಿ ಬರ್ತಿದ್ಯಲ್ಲೇ ಪೋರಿ. ಈಗ ಹೇಗಿದ್ದೀಯೇ ಟ್ವಿಂಕಲ್? ನೋಡಿ ಹೀಗಿದ್ದೇನೆ ಅಂಕಲ್ ಅಂತ ನೀವು ಲಯಬದ್ಧವಾಗೂ ಓದ್ಬೋದು. ಅದನ್ನೇ ಆಡು ಮಾತಂತಾರೆ. ಅಂದರೆ ಈಗ ಬರೆಯೋರು ಬಹಳ ಜನಕ್ಕೆ ನಾನು ಇದನ್ನು ಹೇಳ್ತಾ ಇರ್ತೀನಿ. ಅಂದರೆ ಒಂದು ಕವಿತೆಗೆ ತರದೇ ಲಯ ಇರುತ್ತೆ, ಆ ಲಯವನ್ನು ರೂಢಿಸ್ಕೋಬೇಕು ಅಂತ. ಸೊ ಗದ್ಯ ಅಲ್ಲ,
ಕವಿತೆ ಗದ್ಯವಲ್ಲ. ಕವಿತೆಗೆ ತನ್ನದೇ ಒಂದು ಲಯಗಾರಿಕೆ ಇರ್ತದೆ, ಅದಕ್ಕೆ ತನ್ನದೇ ಲಾವಣ್ಯ ಇರ್ತದೆ. ನೀವು ಕೌಶಲವನ್ನು ಕಲಿಬೇಕು ಮತ್ತು ತುಂಬ ಓದಿ. ಈಗ ಹಾಗೆ ನೋಡಿದ್ರೆ ನಮ್ಮ ಕನ್ನಡದಲ್ಲೇ ಅಲ್ಲದೆ ಬೇರೆ ಬೇರೆ ಭಾಷೆಯಲ್ಲಿ ಬೇಕಷ್ಟು ಒಳ್ಳೆ ಪೊಯಿಟ್ರಿ ಎಲ್ಲ ಇದೆಯಲ್ಲ, ಅದನ್ನು ಓದಬೇಕು. ಮತ್ತು ಜೀವನ ಅನುಭವ ಭಾಳ ಮುಖ್ಯವಾಗಿರ್ತದೆ. ಇದೆಲ್ಲಕ್ಕೂ ಮುಖ್ಯವಾಗಿ ಪ್ರತಿಭೆ ಇರಬೇಕು. ಪ್ರತಿಭಾವಂತರಿಗೆ ಅದನ್ನು ಹೇಳ್ಬೋದಷ್ಟೇ. ಸರಿ, ನಮ್ಮ ಈ ಮಾತುಕತೆಯಲ್ಲಿ ನಿಮ್ಮ ಕವಿತೆಗಳ ಪ್ರೇರಣೆ ಜೊತೆಗೆ ಬೇರೆ ಬೇರೆ ವಿಭಾಗಗಳಲ್ಲಿ ನೀವು ದುಡ್ದರ ಬಗ್ಗೆ, ಕವನ ಇರಬಹುದು, ಕತೆ ಇರಬಹುದು, ಕಾದಂಬರಿ ಇರಬಹುದು, ಅಥವಾ ಸಿನಿಮಾ ಮಾಧ್ಯಮಕ್ಕೆ ಪ್ರೇರಣೆಯಾಗಿರುವಂಥ ನಿಮ್ಮ ಕವಿತೆಗಳಿರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೀರಿ ಸರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದ ಹೇಳಬೇಕು. ನಾನು ಅದನ್ನೇ ಹೇಳಿದೆ, ಮೊಟ್ಟ ಮೊದಲೇ ಹೇಳಿದ್ದೀನಿ.